Prove that the volume of the largest cone that can be inscribed in a sphere of radius r is equal to 8 by 27 times the volume of the sphere. ಈ ಇನ್ಸ್ಕ್ರೈಬ್ಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದು ನೋಡಿ, ಇದು ನಮ್ಮ ಸ್ಪಿಯರ್, ಸರಿನಾ? ಮತ್ತೆ ಅದರೊಳಗಡೆ ಓಪನ್ ಮಾಡ್ತು ಅಂತ ಹೇಳಿದ್ರೆ ಒಂದು ಕೋನ್ ಇರುತ್ತೆ, ಆಯಿತಾ? ಒಳಗಡೆ ಇದೆ, ಸರಿ. ಬಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಕೋನು ನೋಡಿ, ಇಲ್ಲಿ ಆ ಮೂಲೆಗಳಲ್ಲಿ ಇದೆಯಲ್ಲ, ಕೋನಿನ ಮೂಲೆ ಇದೆಯಲ್ಲ, ಅದೆಲ್ಲ ಈ ಸ್ಪಿಯರಿನ ಎಡ್ಜಸ್ ಆರ್ ಸಮ್ ಪಾಯಿಂಟ್ ಮುಟ್ತಾ ಇರುತ್ತೆ, ಸ್ಪಿಯರ್ ಮುಟ್ತಾ ಇರುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಸ್ಪಿಯರಿಂದ ಹೊರಗಡೆ ಇಲ್ಲ, ಆಯಿತಾ? ಚಂಡಿಯಿಂದ ಹೊರಗಡೆನೂ ಇಲ್ಲ, ಒಳಗಡೆನೂ ಇಲ್ಲ, ತುಂಬ ಕರೆಕ್ಟಾಗಿ ಮುಟ್ತಾ ಇರುತ್ತೆ. ದ ಬೆಸ್ಟ್ ಪಾಸಿಬಲ್ ಫಿಟ್ ಅಂತ ಹೇಳ್ಬೋದು ಆ ಸಿನಾರಿಯಲ್ಲಿ. ಸೊ ಈ ರೀತಿಯಲ್ಲೆಲ್ಲ ಹಲವಾರು ರೀತಿಯಲ್ಲಿ ನಾವು ಇಡ್ಬೋದು. ಒನ್ ಮೋರ್ ಪಾಸಿಬಿಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದು, ಈ ಪಾಸಿಬಿಲಿಟಿ ಕೂಡ ಇದೆ, ಆಯಿತಾ? ದಿಸ್ ಇಸ್ ಆಲ್ಸೋ ಇಂಥದ್ದು ಇನ್ಸ್ಕ್ರೈಬ್ಡ್, ಎಂಥದ್ದು ಕೋನ್ ಇಸ್ ಇನ್ಸ್ಕ್ರೈಬ್ಡ್ ಇನ್ ದ ಸ್ಪಿಯರ್ ಅಂತ ಹೇಳಿ ಹೇಳ್ಬೋದು. ಸೊ ಅದರ ಎಡ್ಜಸ್ಸು ಈ ಥರ ಮುಟ್ತಾ ಇರುತ್ತೆ, ಆಯಿತಾ? ಸೊ ಈ ಥರ ಇರಬೇಕಾದ್ರೆ ಹಲವಾರು ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ. ನಮ್ಮ ಬೆಸ್ಟ್ ಪಾಸಿಬಲ್ ಸಿನಾರಿಯೋ ವಿತ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಹೇಳ್ತು ಅಂದರೆ 8 by 27 ಟೈಮ್ಸ್ ದ್ಯಾಟ್ ಆಫ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ ಹೇಳಿ ಹೇಳಬೇಕು, ಆಯಿತಾ? ಸೊ ಒಂದು ಚಿತ್ರ ಬಿಡಿಸ್ಬೇಕಾಗುತ್ತೆ. ನನ್ನ ಹತ್ರ ಆಲ್ರೆಡಿ ಔಟ್ಲೈನ್ ಇದೆ, ನಾನು ಇದ್ರ ಮೇಲೆ ಚಿತ್ರ ಬಿಡಿಸ್ತೀನಿ ಇವಾಗ. ಸೊ ಇದು ನಿಮ್ಮ ಸೆಂಟರ್ ಲೈನು, ರೇಡಿಯಸ್ಸು, ದಿಸ್ ಆಲ್ಸೋ ರೇಡಿಯಸ್. This is 90 degree, this is r, this is small r, this is x, ಮತ್ತಿದು r ಆಗುತ್ತಿದ್ದು. ಇದನ್ನು ನಾನು O, A, B ಮತ್ತು C ಅಂತ ಹೇಳಿ ಕರ್ತ್ಕೊಂತೀನಿ. ಸೊ ನಿಮ್ಮ ಹತ್ರ ಈ ರೀತಿಯಲ್ಲಿ ಶುರು ಮಾಡ್ಕೊಬೇಕು ನೀವು. ಲೆಟ್ r, x ರೆಪ್ರೆಸೆಂಟ್ A, B and O, ಸರಿನಾ? ಸೊ ಇಲ್ಲಿ ಟು ಪ್ರೂವ್ volume of the cone is 8 by 27 times the volume of the sphere. Proof: volume of the sphere is 4 by 3 times the pi r square, pi r cube square ಅಲ್ಲ, ಕ್ಯೂಬ್, ಸರಿ ತಾನೆ? ವಾಲ್ಯೂಮ್ ಆಫ್ ದ ಸ್ಪಿಯರು ಈ ಎಕ್ಸ್ಪ್ರೆಷನ್ ಗೊತ್ತಿದ್ದು ಮುಂದುವರಿತು ಅಂತ ಹೇಳಿ ದಟ್ ಮೇಕ್ ಸೆನ್ಸ್. ಮತ್ತು ಇಲ್ಲಿ ವಾಲ್ಯೂಮ್ ಆಫ್ ದ ಕೋನ್ ಈಸ್ 1/3 ಆಫ್ pi r square h. ಇವಾಗ ಹೇಗೆ ಮುಂದುವರಿಬೇಕು? ಕೊನೆಯದಾಗಿ ಏನಂತ ಹೇಳಿದ್ರೆ ಈ ಎಕ್ಸ್ ಇದೆಯಲ್ಲ, ಈ ಎಕ್ಸು ವೇರಿ ಆಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಉದ್ದ ಇದೆ ಅಂತ ಹೇಳೋದು ಹೆಚ್ಚು ಕಮ್ಮಿ ಆಗುತ್ತೆ. ಅದರ ಪ್ರಕಾರ ರೇಡಿಯಸ್ಸು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾವು ಈ ರೇಡಿಯಸ್ನ ಮತ್ತು ಈ ಹೈಟ್ ಆಫ್ ದ ಕೋನ್ನ ಇಫ್ ಯು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಆರ್ ಆ್ಯಂಡ್ ಎಕ್ಸ್, ನಮ್ಮ ಕೆಲಸ ಆದಂಗೆ ಅಂತ ಹೇಳ್ತು ಅಂದರೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಂತ ಹೇಳಿ, ಹೈಟ್ ಇಸ್ ಆರ್ ಪ್ಲಸ್ ಎಕ್ಸ್ ವೈಲ್ ದ ಸ್ಕ್ವೇರ್ ಆಫ್ ದ ರೇಡಿಯಸ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ಆಸ್ ಪರ್ Pythagorean theorem, ಸರಿನಾ? ಸೊ ವಾಲ್ಯೂಮ್ ಆಫ್ ದ ಕೋನ್, ಒಂದೇ ನಿಮಿಷ ಹುಡುಗರ, ವಾಲ್ಯೂಮ್ ಆಫ್ ದ ಕೋನ್ ಹೇಗೆ ಕಾಣುತ್ತೆ ಇವಾಗ? ವಿಲ್ ಬಿ ಈಕ್ವಲ್ ಟು 1/3 ಆಫ್ pi r square minus x square times ಆಫ್ r plus x, ಸರಿನಾ? ಮತ್ತು ಮುಂದೇನು, ಇಲ್ಲಿ ನಮ್ಮ ಆರ್ ಕಾನ್ಸ್ಟೆಂಟ್ ನಮ್ಮ ಕಟ್ಕೊಂಡಿಲ್ಲಿ, ದಿಸ್ ಇಸ್ ಕಾನ್ಸ್ಟೆಂಟ್. ಯಾಕಂದರೆ ಸ್ಪಿಯರಿನ ಸೈಜು ಹೆಚ್ಚು ಕಮ್ಮಿ ಆಗಲ್ಲ. ಸೊ ದ್ಯಾಟ್ಸ್ ಯುವರ್ ವೇರಿಯಬಲ್. ಹಾಂ, ಸೊ ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ವಾಲ್ಯೂಮ್ ಆಫ್ ದ ಕೋನ್ ವಿಚ್ ಇಸ್ a variable of x with respect to x.
ಸೊ ವಿ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/3 ಆಫ್ ಪೈ. ಇದು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಪ್ರಾಡಕ್ಟ್ ರೂಲ್ ಉಪಯೋಗಿಸಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ಇಸ್ 0, ಯಾಕಂದರೆ ಅದು ಕಾನ್ಸ್ಟೆಂಟು, -2x ಟೈಮ್ಸ್ ಆಫ್ ಆರ್ ಪ್ಲಸ್ ಎಕ್ಸ್ ಅಲ್ವಾ, ಪ್ಲಸ್ ಫಸ್ಟ್ ಟರ್ಮ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದ ಸೆಕೆಂಡ್ ಟರ್ಮ್. ಸೊ 0 + 1 ಕ್ಲೋಸ್ ದ ಬ್ರ್ಯಾಕೆಟ್ಸ್. ಸರಿನಾ? ಕರೆಕ್ಟ್ ಇದೆಯಲ್ಲ? ಹಾಂ, ಇವಾಗ ನಾನು ಇದರ 0 ಕಂಡುಹಿಡ್ಕೊಳ್ತೀನಿ. zeros of v prime of x. ಸೊ ಅದಕ್ಕೋಸ್ಕರ ನಾನು ಐ ವಿಲ್ ಈಕ್ವೇಟ್ ದಿಸ್ ಟು 0 ವಿಚ್ is 1/3 ಆಫ್ ಪೈ. ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -2rx -2x² plus r² minus x², closing the brackets. So this is 1s, this is 0s. So 0 is equal to -3x² minus 2rx plus r². ಇದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಪ್ಲಸ್ ಇದಾಗುತ್ತೆ, ಇದು ಕೂಡ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಕೂಡ 0. ಹಾಂ, ಇಲ್ಲಿ ನಮ್ಮ ಕಾನ್ಸ್ಟೆಂಟ್ ಬಂದು ಎಕ್ಸು, ವೇರಿಯೇಬಲ್ ಬಂದು ಎಕ್ಸು, ಕಾನ್ಸ್ಟೆಂಟ್ ಬಂದು ಆರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಸ್, ಆ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು, ಫ್ಯಾಕ್ಟರೈಸ್ ಮಾಡ್ಕೊಬೇಕು. ಸೊ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಉಪಯೋಗಿಸೋಣ. -3x² minus r² ಅಲ್ಲಿ 3 ಮತ್ತು -r², ದಟ್ ಈಸ್ -3r² ಬೇಕಾಗುತ್ತೆ. ಸೊ ದಿಸ್ ವುಡ್ ಬಿ -3rx minus 1rx minus r² is equal to 0. ಇಲ್ಲಿ 3x ಕಾಮನ್ ಇದೆ, ಸೊ x ಪ್ಲಸ್ r ಉಳ್ಕೊಳುತ್ತೆ. ಇಲ್ಲಿ -1 -r ಇದೆ, ಸೊ x ಪ್ಲಸ್ r ಉಳ್ಕೊಳುತ್ತೆ ಅಲ್ವಾ. ಸೊ ಮತ್ತೆ ಇಲ್ಲಿ ಇವಾಗ x ಪ್ಲಸ್ r ಕಾಮನ್ ಇದೆ, 3x minus r ಉಳ್ಕೊಳುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 0. therefore x is equal to r and actually -r ಪ್ಲಸ್ r/3. ಇವೆರಡು ಪಾಸಿಬಿಲಿಟೀಸ್ ಇದೆ. ಸರಿನಾ? ಸೊ ಮತ್ತೆ ಮುಂದೆ we need to differentiate v prime of x with respect to x. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಮಿನಿಮಮ್ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಯೂಸಿಂಗ್ ಆರ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಟೆಸ್ಟ್ ಅಲ್ವಾ. ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಇಟ್ ಒನ್ಸ್ ಮೋರ್. ಸೊ ವಿ ಡಬಲ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬೇಸಿಕಲಿ ಈ ಎಕ್ಸ್ಪ್ರೆಷನು π/3 ಟೈಮ್ಸ್ ಆಫ್ ಮೈನಸ್, ಇಲ್ಲೇನೋ ಸಿಂಪ್ಲಿಫೈ ಮಾಡೋದಕ್ಕಾಗುತ್ತಾ? ಏನೂ ಇಲ್ಲ, -2r. ಇವೆರಡು ನಾನು ಆ್ಯಡ್ ಮಾಡ್ಬೋದು. ಇದು -3x² ಬರುತ್ತೆ, ಹಾಗಾಗಿ ಇದು -6x. ಸರಿನಾ? ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್. ಇದು ಕಾನ್ಸ್ಟೆಂಟು. ಸರಿ, ಇವಾಗ ನಾನೇನಿದ್ರು ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇವೆರಡು ಎಕ್ಸ್ಪ್ರೆಷನ್ನು. ಸೊ π/3. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4r ಬರುತ್ತೆ, ವಿಚ್ ಇಸ್ ಎ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ. ಮತ್ತೆ r/3 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ, ಸೊ ದಿಸ್ ವಿಲ್ ಬಿ ಎ ನೆಗೆಟಿವ್ ವ್ಯಾಲ್ಯೂ, -2r minus 6r/3. So this is clearly a negative value alva. So all in all, at x is equal to r/3, we have the maximum volume. Sari tane? For any substitution, if you get a value which is less than 0, it's local maximum. ಕರೆಕ್ಟಾ? ಸೊ ನಮ್ಮ ಕಂಡೀಷನ್ ಸಿಕ್ತು, ಏನಿದ್ರೂ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಮುಂದುವರಿಬೇಕಷ್ಟೇ. therefore ವಾಲ್ಯೂಮ್ ಆಫ್ ದ ಕೋನ್ ವಿಚ್ ಇಸ್ 1/3 π r² - x² ಇಂಟು h ಅಲ್ವಾ,
ಸೊ ದಿಸ್ ಇಸ್ 1/3 ಪೈ ಆರ್ ಸ್ಕ್ವೇರ್. ಸೊ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ತಿರ್ಗಾ ಇಲ್ಲಿ substituting x as r/3. So volume of the cone will be pi/3. Then we have r square minus r square by 9, r plus r/3. ಇದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಬೇಕಿದೆನಾ. ಸೊ pi/3 ಟೈಮ್ಸ್ ಆಫ್ ಇದು 8r²/9 ಬರುತ್ತೆ, ಇದು 4r/3 ಬರುತ್ತೆ. ಹುಡುಗರ ನಮ್ಗೆ ಹೆಂಗಿದ್ರೂ 4/3 ಪೈ ಆರ್ ಸ್ಕ್ವೇರ್ ಬೇಕು. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಈಕ್ವೇಟ್ ಇಟ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರು. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಇಸ್ 4/3 ಪೈ ಆರ್ ಸ್ಕ್ವೇರ್, ಪೈ ಆರ್ ಕ್ಯೂಬ್, ಸ್ಕ್ವೇರ್ ಅಲ್ಲ ಕ್ಯೂಬ್. ಸೊ ಅದನ್ನು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ನಾವು. 4r ಮತ್ತು ಆರ್ ಸ್ಕ್ವೇರ್ ಇವೆಲ್ಲ ಹೋಗ್ಕೊಳುತ್ತೆ. ಅದಾಯಿತು ಅಂದಮೇಲೆ ಇನ್ನೇನು ಬೇಕು ನಮಗೆ, 3 ಬೇಕು ಮತ್ತು ಪೈ ಬೇಕು. ಮಿಕ್ಕಿದೇನೋ 8 ಮತ್ತು 3 ಮತ್ತು 9. ಸೊ ದಟ್ ಈಸ್ 8/27. ನಮ್ಮ ಉತ್ತರ ಸರಿ ಇದೆ. ಸೊ ವಾಲ್ಯೂಮ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು 8/27 ಟೈಮ್ಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಹೆನ್ಸ್ ಪ್ರೂವ್ಡ್. ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಸಿನಾರಿಯೋ. ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಹೇಳಿದ್ರೆ ಇದೇನೆ. ಆಯಿತಾ. ಮಿನಿಮಮ್ ವ್ಯಾಲ್ಯೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಸಿಗುತ್ತೆ. ಓಕೆ, ಆ್ಯಕ್ಚುಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ 0 ಬರುತ್ತೆ. ಹಾಂ, ಪಾಸ್ ಮಾಡ್ಕೊಳ್ಳಿ.